Good evening. My name is Dr. Advait Kulkarni. I am a practicing neurologist in Bangalore. We were here in a session regarding Abhidhamma, which are the core teachings of Buddha. Buddha has explained the realities of life and the four noble truths and how to come out of suffering. So we are thankful for Ajahn Sujin and team for this explanation, and we have with us the secretary who will explain us more about it. Vinchiti Desharak. I serve as the personal secretary of Ajahn Sujin and a committee member of the Dhamma Study and Support Foundation, Bangkok. Ajahn Sujin has been actively for the past 70 years explaining and discussing and bring people coming to understand what is the Abhidhammas really is, which is not the text or what words just follow or reading in the books, but realize as the understanding now and what is presenting in real life. And we are grateful to have opportunity to share and to explain and spread the word of the Buddha in Bangalore, India. Thank you very much. ಸೊ ಇವತ್ತು ನಾವು ಅಜಾನ್ ಸುಜಿನ್ ಅವರು ಬುದ್ಧ ಮತ್ತೆ ಅವರ ತತ್ವಗಳ ಬಗ್ಗೆ ಒಂದು 2 ಗಂಟೆಗಳ ಸಮಯ ಮಾತಾಡಿದ್ರು. ಬುದ್ಧನ ತತ್ವಗಳು ನಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾಗಿದೆ. ಅದು ನಾವು ದಿನನಿತ್ಯ ನೋಡುವಂತಹ, ಕೇಳುವಂತಹ, ಆಲೋಚಿಸುವಂತಹ ಒಂದು ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಬುದ್ಧನ ಟೀಚಿಂಗ್ ಅನ್ನ ದಿನನಿತ್ಯ ನಾವು ಅಳವಡಿಸಿಕೊಳ್ಬಹುದು ಅಂತ ತುಂಬಾ ವಿವರವಾಗಿ ಹೇಳಿದ್ರು. ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಡಾಕ್ಟರ್ ಮನಮೋಹನ್ ಸಿಂಗ್ ಸಿಟಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದ ಪ್ರೊಫೆಸರ್ ರಮೇಶ್ ಅವರು ಸಹ ಇದರಲ್ಲಿ ಜಾಯಿನ್ ಆಗಿದ್ರು. ಹಲವು ಪ್ರಾಧ್ಯಾಪಕರು, ವಿದ್ಯಾರ್ಥಿ ವೃಂದದವರು, ಸಮಾಜ ಸೇವಕರು, ಟೀಚಿಂಗ್ ಫ್ಯಾಕಲ್ಟೀಸ್ ಇದರಲ್ಲಿ ಸಹ ಭಾಗವಹಿಸಿದ್ರು. ಉದ್ದೇಶ ಇಷ್ಟೇ, ಈ ಒಂದು ಬುದ್ಧನ ಟೀಚಿಂಗ್ ಮೂಲಕ ನಮ್ಮ ಜೀವನದ ದುಃಖವನ್ನ ಅರ್ಥ ಮಾಡಿಕೊಳ್ಳುವುದು, ದುಃಖದಿಂದ ಹೊರಗಡೆ ಬರುವಂಥದ್ದು, ಅದೇ ರೀತಿ ನಮ್ಮ ಸಮಾಜದಲ್ಲೂ ಸಹ ಒಂದು ಕರುಣೆಯನ್ನ ಪಸರಿಸುವುದಕ್ಕೆ ಸಹಾಯ ಮಾಡುವುದೇ ಈ ಒಂದು ಇವತ್ತಿನ ಉದ್ದೇಶವಾಗಿತ್ತು. ಭಾಗವಹಿಸಿದಂತ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಅದ್ರ ಅವಶ್ಯಕತೆ ಇಲ್ಲ. ಬುದ್ಧನ ಓವರ್ ಆಲ್ ಟೀಚಿಂಗ್ ಇರೋದೇ ಹಾಗೆ. ಎಲ್ಲದೂ ಸಹ ಧಮ್ಮ. ಒಂದು ಪ್ರಶ್ನೆಯನ್ನ ಕೇಳಿದಾಗ ಇರಿಟೇಷನ್ ಆದ್ರೆ ಅದು ಸಹ ಧಮ್ಮ. ಅದು ಕ್ಷಣ ಮಾತ್ರದಲ್ಲಿ ಉದಯವಾಗಿ ಮತ್ತೆ ನಶಿಸಿ ಹೋಗುತ್ತೆ. ಅದೇ ನಿಜವಾದ ಬುದ್ಧನ ಟೀಚಿಂಗ್. ಹಾಗಾಗಿ ನಾವು ಕೋಪವನ್ನ ಮಾಡ್ಕೊಂಡ್ರೆ ಬುದ್ಧನ ಟೀಚಿಂಗ್ ಅನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಆಗುತ್ತೆ ಅಷ್ಟೇ.